ನಮಸ್ತೆ ವಿದ್ಯಾರ್ಥಿಗಳೇ, ಬೆಳಗಿನ ಶುಭೋದಯಗಳು. ಪ್ರತಿಯೊಂದು ವ್ಯಕ್ತಿಗೂ ನಾವು ಯಾವುದೇ ಕಾಂಪಿಟೇಟಿವ್ ಎಕ್ಸಾಮು ಮತ್ತು ಯಾವುದೇ ನಿಮ್ಮ ಎಕ್ಸಾಮಿನೇಷನ್ನ ಕ್ರ್ಯಾಕ್ ಮಾಡಬೇಕು, ಈಸಿಯಾಗಿ ಕ್ರ್ಯಾಕ್ ಮಾಡೋದು ಹೇಗೆ ಮತ್ತು ಯಾವ ಟೆಕ್ನಿಕ್ ಯೂಸ್ ಮಾಡಬೇಕು ಅಂತ ತುಂಬ ಆಸಕ್ತಿ ಇದೆ. ನಾನು ಇವತ್ತು ಆ ಟೆಕ್ನಿಕ್ನ ಹೇಳ್ಕೊಡ್ತೀನಿ. ಆ ಟೆಕ್ನಿಕ್ಕು ನಿಮಗೆ ಮೋಸ್ಟ್ ಯೂಸ್ಫುಲ್ ಆಗುತ್ತೆ. ಯಾವುದೇ ಎಕ್ಸಾಮ್ ಆಗಿರಲಿ, UPSC ಆಗಿರಲಿ, ಗೇಟ್ ಆಗಿರಲಿ, ನೀಟ್ ಆಗಿರಲಿ, JEE ಆಗಿರಲಿ, ಮತ್ತು ನೆಕ್ಸ್ಟು ನಿಮ್ಗೆ ಬೇಕಾದರೆ ಬೋರ್ಡ್ ಎಕ್ಸಾಮಿನೇಷನ್ ಆಗಿರಲಿ. ಅದಕ್ಕೋಸ್ಕರ ಆ ಟೆಕ್ನಿಕ್ನ ಇವತ್ತು ನೋಡೋಣ. ಫಸ್ಟು ನೋಡೋಕ್ಕಿಂತ ಮುಂಚೆ ನಿಮಗೆ ಟೆಕ್ನಿಕ್ಕು ಹೇಗೆ ವರ್ಕ್ ಆಗುತ್ತೆ ಅಂದರೆ, ನಿಮಗೆ ಲಾಸ್ಟ್ ಮಿನಿಟು ನಿಮಗೆ ಯಾವುದು ಆನ್ಸರ್ ಗೊತ್ತಿಲ್ಲ ಅಂದರೆ ಮಾತ್ರ ಇದಕ್ಕೆ ಹೋಗಿ. ಗೊತ್ತಿದ್ದು ತಿರ್ಗಾ ಟೆಸ್ಟ್ ಮಾಡಬೇಕು ಅಂತ ಇದಕ್ಕೆ ಹೋಗಬೇಡಿ. ಆಮೇಲೆ ನಿಮ್ಮ ಫಸ್ಟ್ ಆಫ್ ಆಲ್ ನಿಮ್ಮ ಮೈಂಡನ್ನು ನಾವು ಟ್ರೈನ್ ಮಾಡಬೇಕಾಗುತ್ತೆ. ಯಾವುದೇ MCQsನ ಟ್ರೈ ಮಾಡೋಕ್ಕೆ ಇದು ವರ್ಲ್ಡ್ನ ಬೆಸ್ಟು ಟೆಕ್ನಿಕ್ಕು. ನಿಮಗೆ ಲಾಸ್ಟಲ್ಲಿ ಒಂದು ಟಿಪ್ಸು, 4 ಟಿಪ್ಸು ಕೂಡ ಹೇಳ್ತೀನಿ. 4 ಟಿಪ್ಸು ಅದು ವರ್ಲ್ಡ್ನ ಬೆಸ್ಟ್ ರಿಸರ್ಚ್ ಮಾಡಿ, ಮತ್ತು 60 ಎಷ್ಟು ಪೇಪರ್ನ ರಿಸರ್ಚ್ ಮಾಡಿದ್ದಾರೆ ಅಂದರೆ 100 MCQsನ ಪೇಪರ್ನ ರಿಸರ್ಚ್ ಮಾಡಿ ಅದರಲ್ಲಿ 44 ಸ್ಕೂಲು ಮತ್ತು ಕಾಲೇಜಸ್ ಇದ್ದು, ಆಮೇಲೆ ನೆಕ್ಸ್ಟು ಕಾಂಪಿಟೇಟಿವ್ ಎಕ್ಸಾಮ್ದು 66 ಇದ್ದು, ಒಟ್ಟು 2500 MCQsನ ಟೆಕ್ನಿಕ್ಕನ್ನು ಫುಲ್ಲು ಗ್ರ್ಯಾಬ್ ಮಾಡಿ ಆ 2600 ಕ್ವಶನ್ನ ನಿಮ್ಮ ಸಮ್ಮರೈಸ್ ಮಾಡಿ ಈ ಟೆಕ್ನಿಕ್ನ ತಂದಿದೆ. ಅದಕ್ಕೋಸ್ಕರ ಫಸ್ಟನೇ ಟೆಕ್ನಿಕ್ಗೆ ಜಂಪ್ ಆಗೋಣ. ಏನು ಈಸಿಯಾಗಿ. ಆಮೇಲೆ ನಿಮಗೆ ಗೊತ್ತೇ ಫಸ್ಟ್ನೇ ಟೆಕ್ನಿಕ್ ಏನು ಅಂದರೆ, ನಮಗೆ ಪ್ಲೀಸ್ ಬ್ರೋ ಅಂತ ಕೇಳಿರ್ತೀರ. ನಿಮಗೆ ಪ್ಲೀಸ್ ಬ್ರೋ ಯಾವುದನ್ನ ಪ್ಲೀಸ್ ಮಾಡಬೇಕು ಅಂತ ನಿಮಗೆ ಡೌಟ್ ಬರ್ಬೋದು. ಫಸ್ಟ್ ಆಫ್ ಆಲ್ ನಮಗೆ ಯಾವುದನ್ನ ಒಂದು ಪಾಠ ಓದ್ತಾ ಇದ್ದೀವಿ ಅಂದರೆ ನಮ್ಮ ಮೈಂಡು ಕೇಳುತ್ತೆ ನಮ್ಮನ್ನು ಪ್ಲೀಸ್ ಮಾಡಿ ಫಸ್ಟು, ಆನಂತರ ನೀವು ಓದ್ತಾ ಹೋಗಿ ಅಂತ ಹೇಳುತ್ತೆ. ಯಾಕೆ ಅಂದರೆ ನಮ್ಮ ಮೈಂಡ್ ಯಾವಾಗ ಪ್ಲೀಸ್ ಆಗುತ್ತೆ ಸರ್ ಅಂತ ಕೇಳ್ಬೋದು ನೀವು. ಈಗ ನಾವೇನ ಒಂದು ಫಾರ್ ಎಕ್ಸಾಂಪಲ್ ನೀವು ಒಂದು ಕೆಲಸ ಮಾಡ್ತಾ ಇರ್ತೀರ, ಒಂದು ಕೆಲಸ ನಿಮಗೆ ಪೂರ್ತಿ ಇಷ್ಟ ಆಗುತ್ತೆ, ಆವಾಗ ನಮ್ಮ ಮೈಂಡ್ ಫ್ರೆಶ್ ಆಗಿ ಓಡ್ತಾ ಇರುತ್ತೆ. ಅದೇ ನಿಮ್ಮ ಫೋರ್ಸ್ಫುಲಿ ಯಾರನ್ನ ನಿಮ್ಮನ್ನ ಆ ಕೆಲಸಕ್ಕೆ ದೂಡಿದ್ರೆ ಅವಾಗ ನಿಮ್ಮ ಕೆಲಸ ಹಂಗಲ್ಲ, ಕಂಪ್ಲೀಟ್ ಆಗಲ್ಲ, ಮತ್ತು ನಿಮ್ಮ ಮೈಂಡು ಕೂಡ ಶಾರ್ಪಾಗಿ ವರ್ಕ್ ಆಗಲ್ಲ. ನಿಮಗೆ ಇದು ಪ್ರಾಕ್ಟೀಸ್ ಆಗಿರುತ್ತೆ. ಪ್ರಾಕ್ಟೀಸ್ ಆದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತು ಪ್ಲೀಸ್ ಬ್ರೋ, ಪ್ಲೀಸ್ ಮೀ ಬ್ರೋ ಅಂತ ನಮ್ಮ ಮೈಂಡು ಕೇಳುತ್ತೆ. ಯಾಕೆ ಕೇಳುತ್ತೆ? ಫಾರ್ ಎಕ್ಸಾಂಪಲ್ ನೀವು ತಗೊಳ್ಳಿ, ಈಗ ಒಂದು ಡಿಫಿಕಲ್ಟ್ ಕ್ವಶನ್ ಇರುತ್ತೆ, ಒಂದು ಈಸಿ ಕ್ವಶನ್ ಇರುತ್ತೆ, ಒಂದು ಮೀಡಿಯಂ ಟರ್ಮ್ ಕ್ವಶನ್ ಇರುತ್ತೆ. ನಮಗೆ ಫಸ್ಟು ನಾವು ಈಸಿ ಕ್ವಶನ್ಗೆ ಹೋದರೆ ನಮ್ಮ ಮೈಂಡು ಫುಲ್ಲು ಹ್ಯಾಪಿ ಆಗಿರುತ್ತೆ. ಆವಾಗ ನೀವು ಇದು ಫಸ್ಟ್ನೇ ಟೆಕ್ನಿಕ್ಕು, ನಿಮಗೆ ಫುಲ್ಲು ಹ್ಯಾಪಿ ಆಗಿರುತ್ತೆ. ಆನಂತರ ನಿಮಗೆ ಡಿಫಿಕಲ್ಟ್ ಕ್ವಶನ್ನು ನಾನು ಸಾಲ್ವ್ ಮಾಡಬಲ್ಲೆ ಅಂತ ಅದಕ್ಕೆ ಅನಿಸುತ್ತೆ. ಇದು ಪ್ರಾಕ್ಟಿಕಲಿ ಪ್ರೂವ್ಡು. ನೀವು ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಆ ಬುಕ್ಕನ್ನು ಹಾಕ್ತೀನಿ, ಆ ಟೆಕ್ನಿಕ್ ಕೂಡ ಹಾಕ್ತೀನಿ, ಮತ್ತು ಟೆಲಿಗ್ರಾಮ್ ಗ್ರೂಪಲ್ಲಿ ಆ ಆರ್ಟಿಕಲ್ಸ್ ಕೂಡ ಪೋಸ್ಟ್ ಮಾಡ್ತೀನಿ, ಅಲ್ಲಿ ಜಾಯ್ನ್ ಆಗಿ. ಆನಂತರ ಇದು ನಾವು ಪ್ಲೀಸ್ ಮಾಡಬೇಕಾಗುತ್ತೆ. ಯಾಕೆ ಅಂದರೆ ನಮ್ಮ ಮೈಂಡು ಶಾರ್ಪಾಗಿ ವರ್ಕ್ ಆಗೋಕ್ಕೆ ಪ್ಲೀಸ್ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಈ ಪ್ಲೀಸ್ ಮೀ ಬ್ರೋ ಅನ್ನೋದು, ಪ್ಲೀಸ್ ಮೀ ಬ್ರೋ ಇಲ್ಲಿ ಬಿ ಅಂತ ಬರ್ತೀನಿ, ಬ್ರೈನ್ನ ಪ್ಲೀಸ್ ಮಾಡೋದು. ಇದು ಫಸ್ಟ್ನೇ ಟೆಕ್ನಿಕ್ಕು. ನೀವು ನೆಕ್ಸ್ಟ್ನೇ ಟೆಕ್ನಿಕ್ಗೆ ಮೂವ್ ಆಗೋಣ ಅಂದರೆ, ನೆಕ್ಸ್ಟ್ನೇ ಟೆಕ್ನಿಕ್ ಯಾವುದು ಅಂದರೆ ಲೊಕೇಶನ್ ರೀಕಾಲ್. ಈಗ ಲೊಕೇಶನ್ ರೀಕಾಲ್ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್. ಲೊಕೇಶನ್ ರೀಕಾಲ್ ಅನ್ನೋದು ಯಾಕೆ ಅಂದರೆ, ಒಂದು ಸಿಚುಯೇಷನ್ನು ಅಥವಾ ಒಂದು ಲೊಕೇಶನ್ ಬೇಸ್ಡ್ ಅಂದರೆ, ನಾನು ನಿಮಗೆ ಹಿಂದಿನ ವಿಡಿಯೋದಲ್ಲೇ ಹೇಳಿದ್ದೆ ಮೆಮೊರಿ ಕಾಂಟೆಸ್ಟ್ ರೀಕಾಲ್ ಅಂತ. ಮೆಮೊರಿ ಕಾಂಟೆಸ್ಟ್ ರೀಕಾಲ್ ಅಂದರೆ, ನಾವು ಯಾವುದೋ ಒಂದು ಟೈಮಲ್ಲಿ ಆ ಸಬ್ಜೆಕ್ಟ್ನ ಓದಿರ್ತೀವಿ ಅಥವಾ ಮೈಂಡ್ ಮ್ಯಾಪ್ ಮಾಡ್ಕೊಂಡು ಓದಿರ್ತೀವಿ. ಮೈಂಡ್ ಮ್ಯಾಪ್ ಅಂದರೆ ನಿಮ್ಗೆ ಗೊತ್ತೇ ಇರುತ್ತೆ. ಈಗ ಮೈಂಡ್ ಮ್ಯಾಪಲ್ಲಿ
ಇಲ್ಲೊಂದು ಸರ್ಕಲ್ ಮಾಡಿರ್ತೀವಿ. ಇದು ಇಂಟರ್ ರಿಲೇಟೆಡ್ ಆಗಿರುತ್ತೆ. ಇಲ್ಲಿ ಎ ಇರುತ್ತೆ, ಇಲ್ಲಿ ಬಿ ಇರುತ್ತೆ, ಇಲ್ಲಿ ಸಿ ಇರುತ್ತೆ. ಇದು ಯಾಕೆ ಇಂಟರ್ ರಿಲೇಟೆಡ್ ಅಂತ ನಾವು ಒಂದು ಮೈಂಡ್ ಮ್ಯಾಪ್ ಮಾಡಿರ್ತೀವಿ. ನಮಗೆ ಇಲ್ಲಿ ಲೊಕೇಶನ್ ರೀಕಾಲ್ ಮಾಡಿದಾಗ ನಮಗೆ ಆ ಎಕ್ಸಾಕ್ಟ್ ವರ್ಡ್ನ ಜ್ಞಾಪನ ಮಾಡ್ಕೊಳ್ಳೋದು ಬೇಡ, ಆ ಸಿಚುಯೇಷನ್ನ ಜ್ಞಾಪನ ಮಾಡಿಕೊಂಡ್ರೆ ನಿಮಗೆ ಆನ್ಸರ್ ಆಟೋಮೆಟಿಕಲಿ ಬರುತ್ತೆ. ಇದು ವೆಲ್ ಪ್ರೂವ್ಡ್ ಇದು. ಅದಕ್ಕೋಸ್ಕರ ನಿಮಗೆ ಈ ಸಿಚುಯೇಷನಲ್ಲಿ ನಾನು ಎನ ಎಲ್ಲಿ ಪ್ಲೇಸ್ ಮಾಡಿದ್ದೆ, ಬಿನ ಎಲ್ಲಿ ಪ್ಲೇಸ್ ಮಾಡಿದ್ದೆ ಅನ್ನೋದು ಜ್ಞಾಪನ ಬಂದರೆ ಸಾಕು. ನೀವು ಆಟೋಮೆಟಿಕಲಿ UPSC ಮತ್ತು UGC ನೆಟ್ಟು ಅಥವಾ JEE ನೀಟ್ ಯಾವುದೇ ಸಬ್ಜೆಕ್ಟ್ಗಳಲ್ಲಿ ವೆಲ್ ಆನ್ಸರ್ನ ಮಾಡ್ಬೋದು. ನೀವು ಕೇಳ್ಬೋದು, ಸರ್ ನೀವು ಈ ಟೆಕ್ನಿಕ್ನ ಯೂಸ್ ಮಾಡಿದ್ದೀರಾ ಅಂತ ಕೇಳ್ಬೋದು. ನಾನು ಪ್ರತಿಯೊಂದು ಎಕ್ಸಾಮ್ನಲ್ಲೂ ಈ ಟೆಕ್ನಿಕ್ನ ಯೂಸ್ ಮಾಡ್ತೀನಿ, ಆದರೆ ಈ ಟೆಕ್ನಿಕ್ದು ಇದೆ ಅಂತ ನನಗೆ ಇವಾಗೇ ಗೊತ್ತಾಗಿದ್ದು. ಪ್ರತಿಯೊಂದು ಎಕ್ಸಾಮಲ್ಲೂ ಯೂಸ್ ಮಾಡ್ತೀನಿ, ಮತ್ತು ನಾನು UGC ನೆಟ್ ಕ್ವಾಲಿಫೈ ಮಾಡಿದಾಗೂ ಯೂಸ್ ಮಾಡಿದ್ದೀನಿ, ಮತ್ತು ಪ್ರತಿಯೊಂದು MCQs ಎಕ್ಸಾಮ್ ಮಾಡಿದಾಗೂ ಯೂಸ್ ಮಾಡಿದ್ದೀನಿ. ಅದಕ್ಕೋಸ್ಕರ ಈ ಟೆಕ್ನಿಕ್ ಬೆಸ್ಟ್ ಅಂತ ಹೇಳ್ತೀನಿ. ನೆಕ್ಸ್ಟ್ ಬರೋದಾದರೆ ಮೂರನೇ ಟೆಕ್ನಿಕ್ಕು, ಹಲವಾರು ವಿದ್ಯಾರ್ಥಿಗಳು ಮತ್ತು ಹಲವಾರು ನಮ್ಮ ಮಿತ್ರರು ಕೇಳ್ತಾ ಇರೋದು ಟೈಮ್ ಮ್ಯಾನೇಜ್ಮೆಂಟ್ನಲ್ಲಿ ಎಡವ್ತಾರೆ. ಇದು ನಾನು ಟೆಕ್ನಿಕ್ ಇದು ನಾನು ನಿಮಗೆ ಪ್ರೊಸೀಜರ್ ಹೇಳ್ತಾ ಇದ್ದೀನಿ, ಅದು ನಿಮಗೆ ಟೆಕ್ನಿಕ್ ಅನ್ಸುತ್ತೆ. ಪ್ರೊಸೀಜರ್ಗೆ ಮೂವ್ ಆಗೋಣ. ಇಲ್ಲಿ ನೋಡಿ 10 ನಿಮಿಷ, ಫಸ್ಟು 10 ನಿಮಿಷ ಈಸಿದು ಫುಲ್ಲು ಕ್ವಶನ್ನ ಮಾಡಿಬಿಡಿ. ಆನಂತರ 20 ನಿಮಿಷ ಮಾಡ್ರೇಟ್ನ ತಗೊಳ್ಳಿ. ಇದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಇನ್ನು 10 ನಿಮಿಷ ಡಿಫಿಕಲ್ಟ್ ಅಥವಾ ಟಫ್ ಸಬ್ಜೆಕ್ಟ್ ಟಫ್ ತಗೊಳ್ಳಿ. ಇನ್ನು 10 ನಿಮಿಷ ನಿಮಗೆ ರೀಕಾಲ್ ಮಾಡಿ, ರೀಕಾಲ್ ಅಥವಾ ರೀಚೆಕ್ ಮಾಡಿ. ಇದು ವೇರಿ ಆಗುತ್ತೆ. ನಿಮಗೆ ಮೂರು ನಿಮಿಷ ಆಗಿರಲಿ 4 ನಿಮಿಷ ಆಗಿರಲಿ ನಿಮಗೆ ವೇರಿ ಆಗುತ್ತೆ. ಯಾಕೆ ವೇರಿ ಆಗುತ್ತೆ ಅಂದರೆ ನಿಮಗೆ 3 ಗಂಟೆ ಪೇಪರ್ ಇರುತ್ತೆ. ನೋಡಿ ಇಲ್ಲಿಂದ ನಿಲ್ಸಿದ್ದ ರೀಕಾಲ್ ಆ್ಯಂಡ್ ರೀಚೆಕ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡಿ ಫಸ್ಟ್ 10 ನಿಮಿಷ ಈಸಿವನ್ನ ಬರೀರಿ. ಅದಕ್ಕೋಸ್ಕರನೇ ನಮ್ಮ ಮೈಂಡ್ ಇರುತ್ತೆ ಪ್ಲೀಸ್ ಮೈಂಡ್ನ ಮಾಡಿ ಅಂತ. ಏನು ಅಂದರೆ ಅದನ್ನ ಎಂಕರೇಜ್ ಮಾಡಿ. ಅದಕ್ಕೋಸ್ಕರ ಫಸ್ಟ್ 10 ನಿಮಿಷ ನಿಮಗೆ ಈಸಿ ಕ್ವಶನ್ನ ಡೀಲ್ ಮಾಡಿ. ಆನಂತರ 20 ನಿಮಿಷ ಮಾಡ್ರೇಟ್ಗೆ ಹೋಗಿ. ನಮಗೆ ಮೋಸ್ಟ್ ಆಫ್ ದಿ ಕಾಂಪಿಟೇಟಿವ್ ಅಲ್ಲಿ ಈ ಎರಡು ಇರುತ್ತಲ್ಲ, ಮೀಡಿಯಂ ಮತ್ತು ಮಾಡ್ರೇಟ್, ಈಸಿ ಮತ್ತು ಮಾಡ್ರೇಟು, ಆ ಪೇಪರಲ್ಲಿ ಡೀಲ್ ಮಾಡಿಬಿಡ್ಬೋದು. ಡಿಫಿಕಲ್ಟ್ಗೆ ಲಾಸ್ಟ್ ಹೋಗಿ. ಡಿಫಿಕಲ್ಟ್ನಲ್ಲಿ ನಮಗೆ ಸಾಕಷ್ಟು ಕ್ವಶನ್ಗಳು ಬರಬೇಕು ಅಂತ ಇಲ್ಲ. ಕಾಂಪಿಟೇಟಿವ್ ಎಕ್ಸಾಮಲ್ಲಿ ನಮಗೆ ಹಲವಾರು ಕಮ್ಮಿ ಸಬ್ಜೆಕ್ಟ್ಗಳು ಗೊತ್ತಿದ್ರು ಸಾಕು, ನೀವು ಆರಾಮ್ಸೆ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ನ ಕ್ರ್ಯಾಕ್ ಮಾಡ್ಬೋದು. ನಾನು ಕೂಡ ಇದೇ ಟೆಕ್ನಿಕ್ನ ಯೂಸ್ ಮಾಡ್ತೀನಿ. ಲಾಸ್ಟು ರೀಕಾಲ್ ಮಾಡಬೇಕು ಅಥವಾ ರೀಚೆಕ್ ಮಾಡಬೇಕು, ಕ್ವಿಕ್ ರೀಚೆಕ್ ಮಾಡಬೇಕು. ಲಾಸ್ಟ್ 10 ನಿಮಿಷ ಯಾವುದನ್ನ ನೀವು ಕ್ವಶನ್ಗಳು ಬಿಟ್ಟಿರ್ತೀರ ಅದನ್ನ ರೀಚೆಕ್ ಮಾಡಿ ಸೊಲ್ಯೂಷನ್ನ ಮಾಡಬೇಕಾಗುತ್ತೆ. ಇದು ಎರಡನೇ ಟೆಕ್ನಿಕ್ಕು. ನೆಕ್ಸ್ಟ್ ಟೆಕ್ನಿಕ್ಗೆ ಮೂರನೇ ಟೆಕ್ನಿಕ್ಕು. ನೆಕ್ಸ್ಟ್ ಟೆಕ್ನಿಕ್ಗೆ ಮೂವ್ ಆಗೋದಾದ್ರೆ 4ನೇ ಟೆಕ್ನಿಕ್ಕು. ಅದಕ್ಕಿಂತ ಮುಂಚೆ ನಿಮಗೆ ಸಬ್ಜೆಕ್ಟ್ ವೈಸ್ ಹೇಳ್ತೀನಿ ಅಂತ ಹೇಳಿದ್ದೆ, ಹೇಗೆ ಸಬ್ಜೆಕ್ಟ್ ವೈಸ್ನ ಡೀಲ್ ಮಾಡೋದು ಅಂತ. ನಿಮಗೆ ಮ್ಯಾಥ್ಸ್ನ ತಗೊಳ್ಳೋದಾದ್ರೆ ಆಪ್ಷನಲ್ಲೇ ಇರುತ್ತೆ, ಚೆಕ್ ಮಾಡಿ, ಪುಟ್ ಮಾಡಿ. ಈಗ 10 + 2x = 40 ಅಂತ ಕೊಟ್ಟಿರ್ತಾರೆ. ಆಪ್ಷನಲ್ಲಿ ಏನೇನು ಕೊಟ್ಟಿರ್ತಾನೆ? 10 ಕೊಟ್ಟಿರ್ತಾನೆ, 5 ಕೊಟ್ಟಿರ್ತಾನೆ, 6 ಕೊಟ್ಟಿರ್ತಾನೆ, 7 ಕೊಟ್ಟಿರ್ತಾನೆ. ನಿಮಗೆ ನೋಡಿ ಇಲ್ಲಿ ಪುಟ್ ಮಾಡಿ ನೋಡಿ, ಇಲ್ಲಿ 10 ಹಾಕಿದ್ರೆ 20 ಬರುತ್ತೆ, ಚಾನ್ಸಸ್ ಇಲ್ಲ. ಫಾರ್ ಎಕ್ಸಾಂಪಲ್ ಹೇಳ್ತಾ ಇರೋದು, ಒಂದೇ ನಿಮಿಷ, ಫಾರ್ ಎಕ್ಸಾಂಪಲ್ ಹೇಳ್ತಾ ಇರೋದು. ಆಮೇಲೆ ಸರ್ ನೀವೇ ತಪ್ಪು ಮಾಡಿದ್ರಲ್ಲ ಅಂತ ಅಂದ್ಬೇಡಿ. 15 ಹಾಕಿದ್ನಲ್ಲ, 15 ಹಾಕಿ ನೋಡಿ, ಆನ್ಸರ್ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. 15 ಆನ್ಸರ್. ಮ್ಯಾಥ್ಸಲ್ಲಿ ಈ ಥರ ಪುಟ್ ಮಾಡಿ
ಆಪ್ಷನ್ನ ನೋಡ್ಬೋದು. ಆನಂತರ ಇಂಗ್ಲೀಷಲ್ಲಿ ಯಾವುದೇ ಆನ್ಸರ್ ಆಗಿರುತ್ತಲ್ಲ ಅದರಲ್ಲಿ ಗ್ರಾಮ್ಯಾಟಿಕಲ್ ಎರರ್ಸ್ಗಳಿರುತ್ತೆ. ಜನರಲಿ ಗ್ರಾಮ್ಯಾಟಿಕಲ್ ಎರರ್ಸ್ ಲಾಂಗ್ ಸೆಂಟೆನ್ಸ್ಗಳಲ್ಲಿ ಗ್ರಾಮ್ಯಾಟಿಕಲ್ ಎರರ್ ಮಾಡಿರ್ತಾರೆ. ಯಾಕೆ ಮಾಡಿರ್ತಾರೆ ಅಂದರೆ ಅವರಿಗೆ ಒಂದು ಆಪ್ಷನ್ನ ಪುಟ್ ಮಾಡಬೇಕಾಗಿರುತ್ತೆ. ಗ್ರಾಮ್ಯಾಟಿಕಲ್ ಎರರ್ನ ನೋಡಲ್ಲ ಅವರು, ಅದು ಮೋಸ್ಟ್ ಪ್ರಾಬಬಲಿ ಆನ್ಸರ್ ಆಗಿರಲ್ಲ. ಯಾಕೆಂದರೆ ಗ್ರಾಮ್ಯಾಟಿಕಲ್ ಎರರ್ಗಳಿರುತ್ತೆ. ಆಮೇಲೆ ಸೈನ್ಸ್ಗೆ ಬರೋದಾದರೆ ಯೂನಿಟ್ ಮತ್ತು ಡೈಮೆನ್ಷನ್ನ ಯೂಸ್ ಮಾಡಿ. ಯೂನಿಟ್ ಮತ್ತು ಡೈಮೆನ್ಷನ್ನ ಯೂಸ್ ಮಾಡಿದ್ರೆ ನಿಮಗೆ ಆರಾಮ್ಸೆ ಕ್ರ್ಯಾಕ್ ಮಾಡ್ಬೋದು ಯಾವುದೇ ಸೈನ್ಸು ಅಥವಾ ಮ್ಯಾಥ್ಸ್ ಕ್ವಶನ್ಗಳು. ನೆಕ್ಸ್ಟ್ ಫೋರ್ತ್ ಟೆಕ್ನಿಕ್ಗೆ ಬರೋದಾದ್ರೆ ನಾನು ಬೆಸ್ಟ್ ಇದೆ ಪ್ರಿಫರ್ ಮಾಡೋದು ಪ್ರಾಕ್ಟೀಸ್ ದ ಪೇಪರ್. ಫೋರ್ತ್ ಟೆಕ್ನಿಕ್ ಪ್ರಾಕ್ಟೀಸ್ ದ ಪೇಪರ್. ನೀವು ಎಷ್ಟೇ ದೊಡ್ಡ ಎಕ್ಸಾಮ್ಗಳು ತಗೊಳ್ಳಿ, ಯಾವುದೇ UPSC ಅಂತ ಟಾಪ್ ಲೆವೆಲ್ ಎಕ್ಸಾಮ್ ತಗೊಳ್ಳಿ, ಪ್ರಾಕ್ಟೀಸ್ ದ ಪೇಪರ್ ಬೆಸ್ಟು. ಯಾಕೆ ಬೆಸ್ಟು ಅಂತ ಹೇಳ್ತೀನಿ ಅಂದರೆ ನಾನು ಕೂಡ ಯೂಸ್ ಮಾಡಿದ್ದೀನಿ. ಪ್ರೀವಿಯಸ್ ಇಯರ್ ಪೇಪರ್ನ ನೀವು ಏನನ್ನ ಪ್ರತಿ ದಿವಸ ಅದನ್ನ ಪ್ರಾಕ್ಟೀಸ್ ಮಾಡ್ತಾ ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಗೆ ಪರ್ಫೆಕ್ಷನ್ ಬರುತ್ತೆ. ಮತ್ತೆ ನಮಗೆ ಒಂದು ರೀತಿ ಪ್ರೀವಿಯಸ್ ಇಯರ್ ಪೇಪರು ನಮಗೆ ಒಂದು ಟೆಕ್ನಿಕ್ಗೆ ಅಥವಾ ನಮಗೆ ಒಂದು ಸ್ಕೋಪ್ ಕೊಡುತ್ತೆ ಆ ಎಕ್ಸಾಮ್ನ ಕ್ರ್ಯಾಕ್ ಮಾಡೋಕ್ಕೆ. ಅದಕ್ಕೋಸ್ಕರ ಪ್ರೀವಿಯಸ್ ಇಯರ್ನ ಸ್ಟ್ರೆಸ್ ಮಾಡಿ ಹೇಳ್ತಾ ಇರೋದು. ಯಾಕೆ ಅಂದರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಓದಿ. ಬೋರ್ಡ್ ಎಕ್ಸಾಮ್ದೇ ಆಗಿರಲಿ, UPSC ಆಗಿರಲಿ, SSC ಆಗಿರಲಿ, ರೈಲ್ವೆ ಆಗಿರಲಿ, ಯಾವುದೇ ಆದರೂ ನಾನು ಕೂಡ ಅದೇ ಮಾಡೋದು. ಪ್ರೀವಿಯಸ್ ಇಯರ್ ಎಕ್ಸಾಮನ್ನು ಕ್ರ್ಯಾಕ್ ಮಾಡ್ಬೋದು. ಅದಕ್ಕೋಸ್ಕರ ಇದನ್ನ ಹೇಳ್ತಾ ಇರೋದು. ನೆಕ್ಸ್ಟ್ ಬರೋದಾದರೆ ನಿಮಗೆ ಹೇಳಿದ್ದೆ ಲಾಸ್ಟಲ್ಲಿ ನಾನು ನಿಮಗೆ ಟಿಪ್ಸ್ ಹೇಳ್ತೀನಿ. ಅದು ಯಾರು ಬರ್ದಿರೋದು ಅಂತ ಕೂಡ ಹೇಳಿದ್ದೀನಿ ನಿಮಗೆ. ರಾಕ್ ಬ್ರೇಕ್ ಸೀಸರ್ ಬುಕ್ಕಲ್ಲಿ ನಿಮಗೆ ವಿಲಿಯಂ ಅವರು ಬರ್ದಿರೋದನ್ನ ನಿಮಗೆ ತಿಳಿಸ್ತೀನಿ. ಆ ಟೆಕ್ನಿಕ್ ನೀವು ಬುಕ್ಕನ್ನ ಹೆಸರು ಚೆಕ್ಔಟ್ ಮಾಡ್ಬೋದು. ರಾಕ್ ಬ್ರೇಕ್ ಸೀಸರ್ ಅನ್ನೋ ಬುಕ್ಕಲ್ಲಿ ನಿಮಗೆ ಇದು ಸ್ಟೋನ್ ಪೇಪರ್ ಸೀಸರ್ ಅಂತ ಇರುತ್ತಲ್ಲ, ಅದನ್ನ ರಾಕ್ ಬ್ರೇಕ್ ಸೀಸರ್ ಅನ್ನೋ ಬುಕ್ಕಲ್ಲಿ ವಿಲಿಯಂ ಪೌಂಡ್ಸ್ಟನ್ ಅವರು ಬರ್ದಿರೋದು. ಇದು ನಾನು ಹೇಳ್ತಾ ಇರೋದಲ್ಲ, ರಿಸರ್ಚ್ ಬೇಸ್. ಅದನ್ನ ಹೇಳೋದಲ್ಲ, ಎಷ್ಟು ಪೇಪರ್ನ ರಿಸರ್ಚ್ ಮಾಡಿ ಇದನ್ನ ತಗೊಂಡ್ಬಂದಿದ್ದಾರೆ. ಅದಕ್ಕೋಸ್ಕರ ಇದನ್ನ ಟ್ವಿನ್ಕೋ ಟೆಕ್ನಿಕ್ ಅಂತಾನೂ ಕೂಡ ಕರೀತಾರೆ. ಇಲ್ಲಿ ನೀವೇನ್ ಮಾಡಬೇಕು ಅಂದ್ರೆ ಫಸ್ಟ್ ಆಫ್ ಆಲ್ ಅವನು ಹೇಳಿರೋದೇನು ಅಂದ್ರೆ ಲಾಂಗ್ ಸ್ಟೇಟ್ಮೆಂಟ್ ಯಾವ್ಯಾವ ಬರುತ್ತೋ ಪ್ರಾಬಬಲ್ ಆನ್ಸರ್ ಅದೇ ಆಗಿರುತ್ತೆ. ಈಗ ಲಾಂಗ್ ಸ್ಟೇಟ್ಮೆಂಟ್ಗಳು ಬರುತ್ತೆ ನಿಮಗೆ ಕ್ವಶನ್ ಅಲ್ಲಿ, ಅದೇ ಪ್ರಾಬಬಲ್ ಆನ್ಸರ್ ಆಗಿರುತ್ತೆ. ಲಾಂಗ್ ಸ್ಟೇಟ್ಮೆಂಟ್ ನೋಡಿ, ಫಸ್ಟ್ನೇ A ಕ್ವಶನ್ ಇಷ್ಟಿರುತ್ತೆ, B ಕ್ವಶನ್ ಇಷ್ಟಿರುತ್ತೆ, C ಇಷ್ಟಿರುತ್ತೆ, D ಇಷ್ಟಿರುತ್ತೆ. ಪ್ರಾಬಬಲ್ A ಕ್ವಶನ್ ಆನ್ಸರ್ ಆಗಿರುತ್ತೆ ಅಂತ ಅವನು ಹೇಳಿರೋದು. ಯಾಕೆ ಅಂದ್ರೆ ಲಾಂಗ್ ಕ್ವಶನ್ ಆನ್ಸರ್ ಆದಾದ್ಮೇಲೆ ನಮ್ಮ ಟೀಚರ್ಗಳು ಅವರು ಪರ್ಪಸ್ಫುಲಿ ಶಾರ್ಟ್ ಆನ್ಸರ್, ಯಾಕೆ ಅಂದ್ರೆ ಅಲ್ಲಿ ಒಂದು ಕ್ವಶನ್ಗೆ ಅದು ಸೂಕ್ತ ಆಗಿರೋದು ಆದ್ರೆ ಆಪ್ಷನ್ ಹಾಕ್ಬೇಕಾಗಿರುತ್ತೆ ಅಂತ ಹಾಕ್ತಾರೆ. ಅದಕ್ಕೋಸ್ಕರ ಅಂತ ಅವನು ಹೇಳಿದ್ದಾನೆ. ನೆಕ್ಸ್ಟ್ ಇದು ಎಷ್ಟು ಪರ್ಸೆಂಟ್ ಅಪ್ಪ ಯೂಸ್ ಆಗ್ಬೋದು ಅಂದ್ರೆ 90% ಚಾನ್ಸಸ್ ಇದೆ. ಯಾವ್ದು ಲಾಂಗ್ ಸ್ಟೇಟ್ಮೆಂಟ್ ಇರುತ್ತೋ ಅದು 90% ಚಾನ್ಸಸ್ ಇದೆ ಆನ್ಸರ್ ಆಗಕ್ಕೆ. ನೆಕ್ಸ್ಟ್ ಬರೋದಾದ್ರೆ ಎಲಿಮಿನೇಷನ್ ಟೆಕ್ನಿಕ್ನ ಯೂಸ್ ಮಾಡಿ. ಎಲಿಮಿನೇಷನ್ ಟೆಕ್ನಿಕ್ ಯೂಸ್ ಮಾಡೋದು ನಿಮ್ಗೆ ಗೊತ್ತೇ ಇದೆ. ಹೇಗೆ ಅಂದರೆ ಈಗ ಹೇಳಿದ್ನಲ್ಲ ಲಾಂಗ್ ಕ್ವಶನ್ ಶಾರ್ಟ್ ಕ್ವಶನ್ ಅಂತ, ಅದನ್ನ ಎಲಿಮಿನೇಷನ್ ಟೆಕ್ನಿಕಲ್ಲಿ ಯೂಸ್ ಮಾಡಿದ್ರೆ ನಿಮಗೆ ಪ್ರಾಬಬಲ್ ಆನ್ಸರ್ ಸಿಗುತ್ತೆ. ಮತ್ತು ಎಲಿಮಿನೇಷನ್ ಟೆಕ್ನಿಕ್ ಹೇಗೆ ಯೂಸ್ ಮಾಡಬೇಕು ಅಂದರೆ ನಿಮಗೆ ಗೊತ್ತಿರಬೇಕು ಆ ಕ್ವಶನ್ನ ಒಂದೇ ಒಂದು ಸ್ಟೇಟ್ಮೆಂಟ್ ಅನ್ನ ಗೊತ್ತಿದ್ರೆ ಎಲಿಮಿನೇಷನ್ ಟೆಕ್ನಿಕ್ ಯೂಸ್ ಆಗುತ್ತೆ. ಮತ್ತೆ ನೆಕ್ಸ್ಟ್ ಬರೋದಾದ್ರೆ ಬುಕ್ ಸಜೆಸ್ಟ್ ದಟ್ ದಿಸ್
3 together question do not be having a same sequence. ಅಂದ್ರೆ ಅವನೇನು ಹೇಳ್ತಾ ಇರೋದು, ನೆಕ್ಸ್ಟ್ ಫಸ್ಟ್ ಎ ಬಂದಿರುತ್ತೆ, ಫಸ್ಟ್ನೇ ಕ್ವಶನ್ ಎ ಆನ್ಸರ್ ಆಗಿರುತ್ತೆ, ಸೆಕೆಂಡ್ನೇ ಕ್ವಶನ್ ಬಿಡಿ, ಆಮೇಲೆ ಮೂರನೇ ಕ್ವಶನ್ನು ಇಲ್ಲಿ ಡಿ ಬಂದಿರುತ್ತೆ. ಇಲ್ಲಿ ಏನು ಬರೋಕ್ಕಾಗಲ್ಲ, ಡಿನೂ ಬರೋಕ್ಕಾಗಲ್ಲ. ಇದನ್ನ ಎಲಿಮಿನೇಟ್ ಮಾಡಿಬಿಡಿ, ನಿಮಗೆ ಬೇಕಾದ್ರು ಬಿ ಮತ್ತೆ ಸಿ ಬಿಕ್ಕುತ್ತೆ. ನಿಮಗೆ ಗೊತ್ತು ಗೋಲ್ಡನ್ ರೂಲ್ ಏನು ಹೇಳುತ್ತೆ ಅಂದರೆ, ಮೋರ್ ಪ್ರಾಬಬಲಿ 28% ಬಿ ಆನ್ಸರ್ ಆಗಿರುತ್ತೆ. ಕಣ್ಣು ಮುಚ್ಕೊಂಡು ಬಿ ಹಾಕ್ಬಿಟ್ಟು ಬನ್ನಿ, ಕರೆಕ್ಟ್ ಆಗುತ್ತೆ. ಸಕ್ಸೆಸಿವ್ ಆನ್ಸರ್ ರಿಪೀಟ್ ಆಗಲ್ಲ, ಎ ಅಂತಾನೆ ರಿಪೀಟ್ ಆಗಲ್ಲ, ಹಿಂದೆ ಅದು ಡಿ ಆಗಿದ್ರೆ ಡಿನೇ ರಿಪೀಟ್ ಆಗಲ್ಲ ಅಂತ ಹೇಳಿದ್ದಾನೆ. ಆನಂತರ ನೆಕ್ಸ್ಟು ನಿಮಗೆ ಸ್ಯಾನಿಟ್ ಆಪ್ಷನ್ ಅಂತ ಇದೆ, ಸ್ಯಾನಿಟೈಸ್ ಆಪ್ಷನ್ ಅಂತಲೂ ಇದೆ. ಸ್ಯಾನಿಟೈಸ್ ಆಪ್ಷನ್ ಅಂದರೆ ನಿಮಗೆ ಜಸ್ಟ್ ನೀವು ಕೈ ತೊಳ್ದ ಆಪ್ಷನ್ ಅದು. ನನ್ ಆಫ್ ದಿ ಅಬೋ, ಆಲ್ ಆಫ್ ದಿ ಅಬೋ, ನನ್ ಆಫ್ ದಿ ಅಬೋ. ನೀವು ಕೇಳ್ಬೋದು ಸರ್, ಇದಕ್ಕೆ ನೀವು ಹೇಳಿದ್ರ ಸೀಕ್ವೆನ್ಸ್ ಅದು ಎಷ್ಟು ಪರ್ಸೆಂಟ್ ವರ್ಕ್ ಆಗುತ್ತೆ? 80%, ಮೋರ್ ಪ್ರಾಬಬ್ಲಿ 80% ವರ್ಕ್ ಆಗುತ್ತೆ. ಆನಂತರ ಇದು ನಿಮಗೆ ಸ್ಯಾನಿಟ್ ಆಪ್ಷನ್ ಹೆಂಗೆ ಅಂದರೆ, ನನ್ ಆಫ್ ದಿ ಅಬೋ ಆಲ್ ಆಫ್ ದಿ ಅಬೋ ಇರುತ್ತಲ್ಲ, ಅದು ಗೋಲ್ಡನ್ ರೂಲ್ ಆಗಿರುತ್ತೆ. UPSC ಮೋರ್ ಆಫನ್ನು ನನ್ ಆಫ್ ದಿ ಅಬೋ ಆಲ್ ಆಫ್ ದಿ ಅಬೋ ವರ್ಕ್ ಆಗುತ್ತೆ, 90% ವರೆಗೂ ವರ್ಕ್ ಆಗುತ್ತೆ. ಮತ್ತೆ ನೆಕ್ಸ್ಟ್ ಚೆಕ್ ಮಾಡಿ, ಒಂದೇ ಒಂದು ನಿಮಗೆ ಯಾವ್ದಾರ ಒಂದು ಇದು ಅದು ಎರಡು ಆಪ್ಷನ್ ಕರೆಕ್ಟ್ ಆಗಿದೆ ಅಂದರೆ ನನ್ ಆಫ್ ದಿ ಅಬೋಗೆ ಹೋಗಿ. ಆನಂತರ ಅದು ಆಗಲಿಲ್ಲ ಅಂದರೆ ಬಿ, ಗೋಲ್ಡನ್ ರೂಲ್ ಬಿಗೆ ಹೋಗಿ. ಮತ್ತೆ ಇನ್ನೊಂದು ಲಾಸ್ಟ್ ಟಿಪ್ಸ್ ಏನು ಅಂದರೆ, ಟ್ರೂ ಆರ್ ಫಾಲ್ಸ್ ಅಲ್ಲಿ ಎಷ್ಟು ಚಾನ್ಸಸ್ ಇದೆ ಟ್ರೂ ಆಗೋಕ್ಕೆ? ಟ್ರೂ ಆಗೋಕ್ಕೆ 56% ಚಾನ್ಸಸ್ ಇದೆ ಅಂತ ಅವನು ಹೇಳಿದ್ದಾರೆ. 56%, ಫಾಲ್ಸ್ ಆಗೋಕ್ಕೆ 44% ಅಂತ ಹೇಳಿದ್ದಾರೆ. ಇಷ್ಟು ಇವತ್ತಿನ ಮೈಂಡ್ ಮ್ಯಾಪಿಂಗ್ ಅಂತ ಹೇಳ್ಬೋದು, ಅಥವಾ ಮೈಂಡ್ ರಿಫ್ರೆಶ್ಮೆಂಟ್ ಅಂತಲೂ ಹೇಳ್ಬೋದು. ಟೆಕ್ನಿಕ್ಗಳ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಗೆ ಯೂಸ್ ಮಾಡ್ಬೋದು. ಇದನ್ನ ನಾನು ಬೆಸ್ಟ್ ಆಗಿ ಕೊಡ್ತೀನಿ, ನೀವು ಸ್ಕೋರ್ ಮಾಡ್ಬೋದು, ತಲೆ ಕೆಡಿಸ್ಕೋಬೇಡಿ. ಯಾವುದೇ ಬೋರ್ಡ್ ಎಕ್ಸಾಮ್ ಆಗಿರಲಿ, IAS ಆಗಿರಲಿ, IPS ಆಗಿರಲಿ, KS ಆಗಿರಲಿ, KPTCL ಆಗಿರಲಿ, ಯಾವುದೇ MCQs ಎಲ್ಲೆಲ್ಲಿ ಕ್ವಶನ್ ಬರುತ್ತೋ ಇದನ್ನು ಯೂಸ್ ಮಾಡಿ ನೀವೇ ರಿಸಲ್ಟ್ನ ಕ್ಯಾಲ್ಕುಲೇಟ್ ಮಾಡ್ತೀರಾ. ಮತ್ತು ಮಾಡಲ್ ಕ್ವಶನ್ ಪೇಪರಲ್ಲೂ ಯೂಸ್ ಮಾಡಿ, ಆಮೇಲೆ ಯಾವ್ದಾರ ಮಾಕ್ ಟೆಸ್ಟ್ ಕೊಡಬೇಕಾದ್ರೂ ಯೂಸ್ ಮಾಡಿ. ಮತ್ತು ಈ ಟೆಕ್ನಿಕ್ನ ನಾವು ಹೇಳ್ಕೊಟ್ಟಾಗ ಕೆಲವು ವಿದ್ಯಾರ್ಥಿಗಳು ಒಲಿಂಪಿಯಾಡಲ್ಲೂ ಕೂಡ ಸ್ಕೋರ್ ಮಾಡಿದ್ದಾರೆ. ಮತ್ತು ಅದಕ್ಕೋಸ್ಕರ ಇದು ಇಷ್ಟ ಆಗಿದ್ರೆ ಈ ಚಾನಲ್ನ ಲೈಕ್ ಮಾಡಿ, ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರ ಟೆಕ್ನಿಕ್ಗಳು ಮುಂದೆ ಬರ್ತಾ ಇರುತ್ತೆ. ಹಾಗೆಯೇ ಈ ವಿಡಿಯೋನ ಶೇರ್ ಮಾಡಿ. ಆಮೇಲೆ ಆ ಆರ್ಟಿಕಲ್ಲು ಟೆಲಿಗ್ರಾಮ್ ಗ್ರೂಪಲ್ಲಿ ಇರುತ್ತೆ, ಹೋಗಿ ಅಲ್ಲಿ ನೋಡಿ. ಧನ್ಯವಾದಗಳು.